ದರ್ಶನ್ ಅವ್ರದ್ದು ಇತ್ತೀಚೆಗೆ ಅವ್ರಿಗೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್, ನಿಮ್ಗೂ ಗೊತ್ತು ಏನ್ ನಡೀತು ಅಂತೆಲ್ಲ. ಸಿ ಫಸ್ಟ್ ಆಫ್ ಆಲ್ ನನಗೆ ಏನು ಅನ್ಸುತ್ತೆ ಅಂತಂದ್ರೆ, ಅಂದ್ರೆ ಒಂದು ಏನಿಲ್ಲಿ ಹೇಳ್ಬೇಕನ್ಸುತ್ತೆ ಅಂತಂದ್ರೆ, ಒಂದು ರಾಜನ್ ತರ ಇದ್ದವನ್ಗೂನು ಒಂದು ವನವಾಸ ಬಂದೇ ಬರುತ್ತೆ. ವನವಾಸದಲ್ಲಿ ಇದ್ದವನ್ಗೂನು ರಾಜನ್ ಗತಿ ಬಂದೇ ಬರುತ್ತೆ. ದಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ. ಒಂದು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ, ಆಯ್ತಾ. ಅವ್ರು ಏನು ಪರ್ಸನಲ್ ಆಗಿ ಮಾಡ್ತಿದ್ರು, ಅವ್ರದ್ದು ಏನು ವಿಷಯನ ಐ ಡೋಂಟ್ ನೋ ದಟ್, ನಾರ್ ಆಮ್ ಐ ಇಂಟ್ರೆಸ್ಟೆಡ್ ಇನ್ ದಟ್, ಆಯ್ತಾ. ಮತ್ತೆ ಅವ್ರದ್ದು ಏನೇನು ವಿಷಯಗಳು XYZ ಆಗಿದೆಯೋ ಅದರಲ್ಲೂ ನಾನು ಐ ಕೆನಾಟ್ ಕಮೆಂಟ್ ಬಿಕಾಸ್ ಐ ವಾಸಂಟ್ ದೇರ್. ಹೌದಪ್ಪ, ನಾನು ಎಲ್ಲೋ ಅಲ್ಲಿ ಪ್ರೆಸೆಂಟ್ ಇದ್ದೆ ಅಂದರೆ ಏನಾಯ್ತು ಅಂತ ನಾನು ಹೇಳ್ಬೋದು. ನನಗೇನು ವಿಷಯನೇ ಗೊತ್ತಿಲ್ಲ, ಏನು ವಿಚಾರ ಅಂತ. ಅಫ್ಕೋರ್ಸ್ ಐ ನೋ ಸಮ್ ಕಮೆಂಟ್ ಸಮಥಿಂಗ್, ಸೇಮ್ ಸ್ಟೋರಿ ಅಗೇನ್. ಅವ್ರ ಬಗ್ಗೆ ಪರ್ಸನಲ್ ಆಗಿ ಮಾತಾಡೋದಕ್ಕಿಂತ ಒಬ್ಬ ಹೀರೋ ಆಗಿ ಅವ್ರನ್ನ ಆ ಥರ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಅವ್ರ ಫ್ಯಾನ್ಸಿಗೆ ಆಗಿರ್ಬೋದು ಅಥವಾ ತುಂಬ ಕ್ಲೋಸ್ ಸರ್ಕಲ್ಗೆ ಇರ್ಬೋದು, ಯಾಕೆ ಈ ಥರ ಆಯಿತು ಅವ್ರಿಗೆ ಅನ್ನೋ ಥರ. ಸಿ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು ಅಲ್ವಾ. ಈಗ ಇಫ್ ಯು ಹ್ಯಾವ್ ಅ ಬ್ಯಾಡ್ ಟೈಮ್ ವಿಚ್ ಇಸ್ ಕಮಿಂಗ್, ಅದು ಹೆಂಗೋ ನಿಮ್ಮನ್ನು ಹುಡ್ಕುತ್ತೆ. ಬ್ಯಾಡ್ ಟೈಮ್ ಅಂತ ಬಂದಾಗ ಐ ಆಮ್ ಟೆಲಿಂಗ್ ಯು ದಿಸ್ ವಿತ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಟೈಮ್ ಅಂತ ಹೇಳಿದಾಗ ಅದು ಯಾರನ್ನೂ ಬಿಡಲ್ಲ. ಅದು ಬರಬೇಕಾ, ಅದು ಬಂದೇ ಬರುತ್ತೆ. ಅದು ಏನು ಮಾಡಬೇಕು ಮಾಡೇ ಹೋಗುತ್ತೆ. ಕಾಲ ಅಂತ ಕೊಟ್ಟಿದ್ದಾರೆ ಗೊತ್ತಾ ಟೈಟಲ್, ಅದು ಹಂಗೇನೆ. ಅದು ಯಾವಾಗ ಬರುತ್ತೋ, ನಿಮಗೆ ಬ್ಯಾಡ್ ಟೈಮ್ ಇದ್ರೆ ಅದ್ರ ಕೆಲಸ ಅದು ಮಾಡೇ ಹೋಗೋದು. ಗುಡ್ ಟೈಮ್ಸ್ ಬಂದಾಗ್ಲೂ ಅದು ಬಿಡಲ್ಲ. ಅದು ಭಾಳ ಇದದು ಏನಂತಾರೆ, ಶಿಸ್ತಿಂದು. ಗುಡ್ ಟೈಮ್ ಬಂದಾಗ್ಲೂ ನಿಮ್ಮನ್ನ ಹಂಗೇ ಮೇಲ್ ಕರ್ಕೊಂಡು ಹೋಗುತ್ತೆ. ಸೊ ವಾಟ್ ಐ ವುಡ್ ಲೈಕ್ ಟು ಸಿ, ವೆದರ್ ವಾಟ್ ಹಿ ಡಿಡ್ ವಾಸ್ ರಾಂಗ್ ಆರ್ ರೈಟ್ ಆರ್ ವಾಟ್ ಹ್ಯಾಪೆಂಡ್, ನನಗಿದು ಏನೂ ಗೊತ್ತಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ನನಗೆ ಅದ್ರ ವಿಷಯನೂ ಗೊತ್ತಿಲ್ಲ. ಬಿಕಾಸ್ ನನಗೆ ನನ್ನ ಫಿಸಿಯೋ ಅದು ಇದು ಆ ಪೀಕ್ ಟೈಮಲ್ಲಿ ನಾನು ಮಾಡ್ಕೊಂಡು ಎಲ್ಲದನ್ನೂ ಕಟ್ ಆಫ್ ಮಾಡ್ಕೊಂಡು ಕೂತಿದ್ನಲ್ಲ, ಆ ಟೈಮ್ ಇದು. ಅಫ್ಕೋರ್ಸ್ 1-2 ಸಲ ನಮ್ಮ ಮನೇಲಿ ನೋಡ್ತಿದ್ದಾಗ ಏನೋ ಈ ಥರ ಆಯಿತು ಅಂತ ನನಗೆ ಡೆಫಿನೆಟ್ಲಿ ಗೊತ್ತಾಯಿತು. ಬಟ್ ನಾನು ಅದಕ್ಕೆ ಅದು ಬಂದರೆ ಏನು ಗೊತ್ತಾ, ನಾನು ಎದ್ದೋಗ್ಬಿಡ್ತಿದ್ದೆ ಟಿವಿಯಿಂದ. ಬಿಕಾಸ್ ನನಗೆ ಅದೆಲ್ಲ ನೋಡ್ಲಿಕ್ಕಿಲ್ಲ. ವಾಟ್ ಇಸ್ ಆಲ್ ದಟ್? ಐ ಡೋಂಟ್ ವಾಂಟ್ ಟು ಗಿವ್ ಮೈ ಅಟೆನ್ಷನ್ ಟು ಸಮಥಿಂಗ್ ಲೈಕ್ ದಟ್. ಸೊ ಐ ಡೋಂಟ್ ನೋ ವಿಚಾರ ಏನು, ಅದು ಸರಿನಾ ತಪ್ಪಾ ಇಲ್ವೋ, ಐ ಡೋಂಟ್ ನೋ ಎನಿಥಿಂಗ್. ಬಟ್ ಸಿ, ಎಲ್ಲೋ ಒಂದು ಕಡೆ ದರ್ಶನ್ ಅವ್ರನ್ನ ನಾನು ಅಣ್ಣ ಅಂತ ಅನ್ಕೊಂಡೆ. ಬಿಕಾಸ್ ಆಫ್ ಆಲ್ ದಿಸ್ ಸೋಷಿಯಲ್ ಮೀಡಿಯಾ ಇದೇನೆ. ಸೊ ಆಸ್ ಅ ಸಿಸ್ಟರ್ ಐ ವುಡ್ ಲೈಕ್ ಟು ಟೆಲ್ ಹಿಮ್ ದಟ್ ಬಿಕಾಸ್ ಐ ಹ್ಯಾವ್ ಆಲ್ಸೋ ವಾಕ್ಡ್ ಡಿಫಿಕಲ್ಟ್ ಪಾತ್ಸ್. It has been difficult for me also. Difficult times don't last. Difficult people do. So, ಇದೆಲ್ಲೋ ನಾನು ಮಾತಾಡ್ತಾ ಇರೋದು ಹಂಗಿಂದನೂ ಏನೋ ಆಕಾಶವಾಣಿಲೂ ತಲುಪುತ್ತೆ ಅಂತಾರೆ ಮೆಸೇಜಸ್. ಸೊ ಐ ವುಡ್ ಲೈಕ್ ಟು ಟೆಲ್ ಹಿಮ್ ದಟ್ ದಯವಿಟ್ಟು ಆ್ಯಸ್ ಅ ಸಿಸ್ಟರ್ ಐ ಆಮ್ ಟೆಲಿಂಗ್ ಯು, ತಲೆ ಕೆಡ್ಸ್ಕೋಬೇಡಿ. ಏನಾಗುತ್ತೋ ಎದುರಿಸಿ ಫೇಸ್ ಮಾಡಿ. ದೇ ವಿಲ್ ಬಿ ಗುಡ್ ಟೈಮ್ಸ್ ಅಹೆಡ್ ಅಷ್ಟೇ. 100%. ಸಿ ನಾನು ಅದಕ್ಕೇನೆ ಮೊನ್ನೆ ಒಂದು ಲೈವ್ ಮಾಡಿದೆ, ಅದರಲ್ಲೇ ನಾನು ಹೇಳ್ಬಿಟ್ಟೆ, ದೀಪ ಹಚ್ಬಿಟ್ಟು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೇನು ತಗಲಿದೆಯೋ ಅದೆಲ್ಲ ಹೋಗ್ಲಿ ಒಂಚೂರು ಅಂತ. ಅದು ಯಾರ ಕಣ್ಣು ನಮ್ಮ ಇಂಡಸ್ಟ್ರಿ ಮೇಲೆ ಬಿದ್ದಿದೆಯೋ, ಅದೇನು ಅಂಧಕಾರ ಇಲ್ಲಿ ಬಂದಿದೆಯೋ ಅದೆಲ್ಲನೂ ಹೋಗ್ಲಿ ಇಂಡಸ್ಟ್ರಿಯಿಂದ. ಸ್ವಲ್ಪ ಬೆಳಕು ಬರಲಿ, ಎಲ್ಲರೂ ಮತ್ತೆ ಶೈನ್ ಆಗಲಿ. ನಾವು ಬ್ಯಾಡ್ ಲಕ್ನ ಏನು ಸ್ಟಾರ್ಟಿಂಗಲ್ಲಿ ತೊಗೊಂಡ್ವಿ ಅದನ್ನೆಲ್ಲ ಓಡಿಸ್ಬಿಟ್ಟು ಸ್ವಲ್ಪ ಗುಡ್ ಲಕ್ನ ಈಗ ಕರ್ಸೋಣ ನಮ್ಮ ಇಂಡಸ್ಟ್ರಿಗೆ. ಬಿಕಾಸ್ ನಾವೇ ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕು. ನಾವು ಕೋತಿಗಳ ಥರ ಆಟಗ ನೋಡ್ಕೊಂಡು ಕೂತಿರೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಗ್ರೋ ಅವರ್ ಓನ್ ಇಂಡಸ್ಟ್ರಿ, ವಿಚ್ ಅದರ್ ಇಂಡಸ್ಟ್ರೀಸ್ ಆರ್ ವೆರಿ ವೆಲ್ ಡೂಯಿಂಗ್. ವೈ ಐ ಆಮ್ ಸೇಯಿಂಗ್ ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ಪ್ರೂಫ್. ಡೋಂಟ್ ಯು ಥಿಂಕ್ ಸೊ? ನೀವು ತೆಲುಗು ಇಂಡಸ್ಟ್ರಿ ನೋಡಿದ್ದೀರಾ, ತಮಿಳ್ ಇಂಡಸ್ಟ್ರಿ ನೋಡಿದ್ದೀರಾ, ಬಾಲಿವುಡ್ ನೋಡಿದ್ದೀರಾ? ಆ ಥರ ನಾವು ಖರ್ಚು ಮಾಡ್ತೀವಾ? ವೈ ವಿ ಡೋಂಟ್ ಹ್ಯಾವ್ ಸಚ್ ಫೈನಾನ್ಷಿಯಲ್ ಇದು ಫ್ಲೋ ಹೇಳಿ? ಬಿಕಾಸ್ ನಾವು ನಮ್ಮ ಇಂಡಸ್ಟ್ರಿ ನಾವೇ ಬೆಳೆಸ್ತಾ ಇಲ್ಲ. ಸೊ ವಿ ಶುಡ್, ಐ ಥಿಂಕ್ ವಾಟ್ ವಿ ಶುಡ್ ಡೂ ಇಸ್ ನಮ್ಮ ಇಂಡಸ್ಟ್ರಿನ ನಾವು ಬೆಳೆಸೋಣ ಫಸ್ಟು, ಅಲ್ವಾ? ಸೊ ಸಿ, ಕನ್ನಡ ಸಿನಿಮಾ ಎಲ್ಲಿ ಬಂದ್ರೂ ಸೌಂಡ್ ಮಾಡುತ್ತೆ ಮಾತ್ರ. ಲೈಕ್ ಅಮೇರಿಕಾ ಆಲ್ಸೋ ನನಗೆ ಸಮ್ ಫ್ರೆಂಡ್ಸ್ ಇದ್ದಾರೆ,
ಅವ್ರು ಕನ್ನಡದ ಏನಾದ್ರೂ ಬಂದ್ರೆ ನಾವ್ ಇಲ್ಲಿ ಹಾಕೊಂಡು ನೋಡ್ತಾ ಇರ್ತೀವಿ, ನಮ್ಗೆ ಒಂಥರ ಬೆಂಗಳೂರಲ್ಲಿ ಇದ್ದಂಗ ಅನ್ಸುತ್ತೆ. ಸೊ ಕನ್ನಡ ಕಂಟೆಂಟ್ ಟಚಸ್, ಕನ್ನಡಕ್ಕಿರೋ ಒಂದು ರೀಚ್ ಇದೆಯಲ್ಲ ಅದು ಆಮೇಲೆ ನಮ್ ಕನ್ನಡಿಗರಿಗೆ ಒಂಥರ ಬೇರೆನೆ ಬ್ಲಡ್ ನಮ್ದು. ಸೊ ಅದನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ತೋರ್ಸೋಣ, ಇಂಡಸ್ಟ್ರಿಯಲ್ಲಿ ತೋರ್ಸೋಣ. ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಒಬ್ರ ಮೇಲೆ ಒಬ್ರು ಕಿತ್ತಾಡ್ಕೊಂಡು, ಫ್ಯಾನ್ ವಾರ್ ಅಂತ ಬೇರೆ ಆಗ್ತಾ ಇದೆ. ಇಫ್ ಯು ಆರ್ ಅ ಫ್ಯಾನ್ಸ್, ಫಸ್ಟ್ ಥಿಂಗ್ ಇಸ್ ಒಂದೇ ಹೇಳ, ಫ್ಯಾನ್ಸ್ ನೀವಾದ್ರೆ ದೆರ್ ಇಸ್ ನೋ ವಾರ್. ನೀವೂನು ಯು ಆರ್ ಆಲ್ಸೋ ಒಂದು ತುಂಬಾನೇ ಲಾಯಲ್ ಆಗಿ ಒಬ್ರಿಗೆ ಫ್ಯಾನ್ ಆಗಿರ್ತೀರ, ಇನ್ನೊಬ್ರು ಲಾಯಲ್ ಆಗಿ ಅವ್ರಿಗೊಂದು ಫ್ಯಾನ್ ಆಗಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಅಪ್ಪ ಜಾಸ್ತಿ ಇಷ್ಟನೋ ಅಮ್ಮ ಜಾಸ್ತಿ ಇಷ್ಟನೋ ಅಂತರ ಆಯ್ತಿದ್ರು, ಇಬ್ರು ಇಷ್ಟನೇ ತಾನೆ. What I'm trying to say is, if you're a fans, try to respect each other. Otherwise, you're also not a fan and he's also not a fan, because you're not respecting the art here. ನೀವು ಒಬ್ಬ ಬೇರೆ ಫ್ಯಾನ್ ನ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ನೀವು ಆರ್ಟ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅಲ್ಲಿ. ಸೊ ನಿಮ್ ಫ್ಯಾಂಡಮ್ ಅಲ್ಲಿ ಉಳಿದಿಲ್ಲ. ವಿ ಆರ್ ನಾಟ್ ಇನ್ ಸಮ್ ಯುನೋ ಏಜ್ ಓಲ್ಡ್. ಹಿಂದೆ ಎಲ್ಲ ನಡೀತಿತ್ತು, ಒಬ್ರನ್ನೆಲ್ಲ ಕೊಲೆ ಮಾಡ್ಬಿಡೋರು ಇನ್ನೊಬ್ರಿಗೋಸ್ಕರ ಫ್ಯಾನ್ಸ್. ಬಟ್ ಆ ಏಜ್ ಅಲ್ಲಿ ನಾವ್ ಇಲ್ಲ ಈಗ.